ಶಾಸಕ ಷಡಕ್ಷರಿ ತಿಪಟೂರು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಫೇಲ್ ಆದವನಿಗೆ ಯಾವ ಜ್ಞಾನವಿರುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ವಾಗ್ದಾಳಿ ನಡೆಸಿದರು. ತುಮಕೂರು ಸಮೀಪದ ಬೆಳಗುಂಬದ ಸಿದ್ದರಾಮೇಶ್ವರ ದೇವಾಲಯದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಷಡಕ್ಷರಿ ಶಾಸಕರಾದ ಬಳಿಕ ವಿವಿಧ ಬ್ಯಾಂಕ್ ಸೇರಿದಂತೆ ಸಂಘ ಸಂಸ್ಥೆಗಳಲ್ಲೂ ಸಹ ಅಧಿಕಾರ ಹಿಡಿದಿದ್ದಾರೆ. ಇವರ ಅವಧಿಯಲ್ಲಿ ತಿಪಟೂರು ತಾಲೂಕು ಅಭಿವೃದ್ಧಿ ಕಾಣದೆ ನೆಲಕಚ್ಚಿದೆ. ಸ್ವಾರ್ಥಿಯಾದ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು ಲೋಕಸಭಾ ಚುನಾವಣೆ ಎದುರಿಸಲು ಸಾಧ್ಯವಿಲ್ಲ ಎಂದು ಕಿಡಿಕಾರಿದರು. 100% ಭಾಗ ಕಾರ್ಯಕರ್ತರಿಗೆ 10 ಪೈಸೆ ಸ್ಪಂದನೆ ಇಲ್ಲ. ಕುಟುಂಬ ರಾಜಕಾರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಎಲ್ಲರೂ ಅವರು ಎಲ್ಲ ಹುಡುಗರು PUC ಗೀಸಿ ಫೇಲ್ ಆಗಿ ಅಂತ ಹುಡುಗರ ಮನೆಯಲ್ಲಿರೋ ಹುಡುಗರು ಇನ್ನೇನು ದೊಡ್ಡ ಎಜುಕೇಟೆಡ್ಗಳೇನಲ್ಲ. ಅವ್ರುಗಳೆಲ್ಲ ಈಗ ಒಬ್ಬ DSP ಲೆವೆಲ್ ಅವ್ರನ್ನ, ಒಬ್ಬ AC ಲೆವೆಲ್ ತಹಶೀಲ್ದಾರ್ ನಿರ್ದೇಶನ ಕೊಟ್ರೆ ಆಡಳಿತ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ತಾವೆಲ್ಲ ಯೋಚನೆ ಮಾಡಿ. ಒಂದು. ಎರಡನೇದು, ತಾನು MLA ಆದ ತಕ್ಷಣನೇ ಅಧಿಕಾರ ಕೈಗೆ ಸಿಕ್ಕಿದ್ರು SLD ಬ್ಯಾಂಕ್ ಡೈರೆಕ್ಟರ್ ಆಗ್ಬಿಡ್ಬೇಕು, ಅರ್ಜೆಂಟು ನಾಮಿನೇಷನ್ ಆಗೋದ್ರು. ಹಿಂದೆನೆ SLD ಬ್ಯಾಂಕ್ ಮತ್ತೆ ಪ್ರೆಸಿಡೆಂಟ್ ಆಗ್ಬೇಕು, ಅದು ಆಗೋದ್ರು. ಯೂನಿವರ್ಸಿಟಿ ಸೆನೆಟ್ ಮೆಂಬರು ಆಗೋ ಅವಶ್ಯಕತೆ ಇದೆಯಾ ಒಬ್ಬ ಶಾಸಕರು? ಎಲ್ಲ ಅಧಿಕಾರ SLD ಬ್ಯಾಂಕ್ ಡೈರೆಕ್ಟರ್ ಅವ್ರೆ, DCC ಬ್ಯಾಂಕ್ ಡೈರೆಕ್ಟರ್ ಅವ್ರೆ, APMC ಡೈರೆಕ್ಟರ್ ಅವ್ರೆ, ಮತ್ತೆ PLD ಬ್ಯಾಂಕ್ ಡೈರೆಕ್ಟರ್ ಅವ್ರೆ. ಎಷ್ಟು ಇದಕ್ಕೆ ನೀವು ಆಗ್ಬೇಕು? ಯಾರಿಗೂ ಅಧಿಕಾರನೇ ಬೇಡವಾ? ಇವತ್ತವರೆಗೂ ಇಲ್ಲ. ಟೂಡಾ ಇವತ್ತವರೆಗೂ ಹಾಗೆ ಪೆಂಡಿಂಗ್ ಬಿದ್ದು. ಹಿಂದಿನ ಮಿನಿಸ್ಟ್ರು ಹಂಗೆ ಮಾಡಿ ಟೂಡಾ ಯಾರಿಗೂ ಮಾಡ್ದಲ್ಲಿ ಹಾಗೆ ಹಾಳಾಗಿ ಬಿಡಿಸ್ಬಿಟ್ರು. ಈಗ ಇವ್ರು ಕಾರ್ಯಕರ್ತರಿಗೆ ಮುಖಂಡರಿಗೆ ಸಿಗ್ಬೇಕಾದಂತ ಅವಕಾಶಗಳನ್ನ ತಾವೇ ಬಾಚ್ಕೊತಾ ಇದಾರೆ. 100% ಭಾಗ ಆಗಿದೆ ಇದು. ಅದು ತುಂಬಾ ಬೇಜಾರಾಗಿದೆ. ಆಮೇಲೆ ಗ್ರಾಜುಯೇಷನ್ ಒಂದು ನಾಲೆಡ್ಜ್ ಇರೋರು ವಿಶ್ವವಿದ್ಯಾಲಯ ಸೆನೆಟ್ಗಳಿಗೆ ಹೋಗ್ಬೇಕು. ಯಾರ SLC PUC ಪಾಸ್ಗಳಾಗಿರೋರೆಲ್ಲ ಯೂನಿವರ್ಸಿಟಿಯಲ್ಲಿ ಹೋಗಿ ನೀವು ಸೆನೆಟ್ ಮೆಂಬರ್ ಆಗಿ ಏನ್ ಮಾಡ್ತೀರಾ? ನಿಮಗೆ ನಾಲೆಡ್ಜ್ ಏನಿದೆ ಅದ್ರ ಬಗ್ಗೆ?